ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ನಿಮಗೆ ಇಲ್ಲಿ ಒಂದು ಸಿಂಪಲ್ ಆ್ಯಂಡ್ ಗ್ರ್ಯಾಂಡ್ ಡಿಸೈನ್ ಒಂದೇ ಬಾರಿ ಹಾಕ್ಕೊಂಡು ಹೋಗುವಂಥದ್ದನ್ನು ನಿಮಗೆ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಕ್ರೋಶೋ ನಂಬರ್ 9 ಇರುತ್ತೆ. ನಾನು ಇಲ್ಲಿ 9 ಇರೋ ನಂಬರ್ನ ಕ್ರೋಶೋ ತೆಗೆದುಕೊಂಡು ನಂತರ 6 ಎಳೆ ದಾರನ ತೆಗೆದುಕೊಂಡು ಒಂದು ನಾಟ್ ಹಾಕಿ ಎತ್ತಿಟ್ಕೊಂಡಿದ್ದೆ ಫ್ರೆಂಡ್ಸ್. ಇವಾಗ ಸ್ಯಾರಿಗೆ ಡೈರೆಕ್ಟಾಗಿ ಒಂದು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೊಂದು ನಾಟನ್ನು ನಿಮಗೆ ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಬೇಡ. ನಮಗೆ ಗ್ರಿಪ್ ಸಿಗಲಿಕ್ಕೆ ನಾನಿಲ್ಲಿ ಬೇಸಿಕ್ಲಿ ಎಲ್ಲ ಸ್ಯಾರಿಗೂ ನಾನು 2 ಲಾಕ್ನ ಹಾಕ್ಕೊಳ್ತೀನಿ. ನಂತರ 1 2 3 ನಂತರ ಸೂಜಿ ಮೇಲೆ ದಾರ ತಗೊಂಡು ಸ್ಯಾರಿಗೆ ಪಕ್ಕದಲ್ಲೇ ಹೋಗಿಬಿಟ್ಟು ದಾರ ತೆಗೆದುಕೊಂಡು ಬಂದು ಎರಡರಲ್ಲೊಂದು ಮತ್ತು ಸೂಜಿ ಮೇಲೆ ದಾರ ತೆಗೆದುಕೊಂಡು ಮತ್ತು ಸ್ಯಾರಿಗೆ ಪಕ್ಕದಲ್ಲಿ ನಾವು ಮೊದಲು ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲೇ ಮತ್ತೆ ಹೋಗಿ ದಾರ ತೆಗೆದುಕೊಂಡು ಬಂದು ಎರಡರಲ್ಲೊಂದು ಮತ್ತು ಸೂಜಿ ಮೇಲೆ ದಾರ ತಗೊಂಡು ಮತ್ತು ಸ್ಯಾರಿಗೆ ಪಕ್ಕದಲ್ಲಿ ದಾರಗಳ ನಾವು ಹಾಕೊಳ್ಳೋ ಹೋಲ್ ಪಕ್ಕದಲ್ಲಿ ಹೋಲ್ ಮಾಡ್ತಾ ದಾರ ತೆಗೆದುಕೊಂಡು ಬರಬೇಕು ಫ್ರೆಂಡ್ಸ್. ನಾನು ಇದೇ ರೀತಿಯಾಗಿ ಸೂಜಿ ಮೇಲೆ ದಾರ ತೆಗೆದುಕೊಳ್ಳೋದು ಮತ್ತೆ ಹೋಗಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋದು, ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ಇಲ್ಲಿ 5 ಚೈನ್ಸ್ನ ಹಾಕ್ಕೊಂಡು ಆದಮೇಲೆ ನಾನಿಲ್ಲಿ ರಿಂಗ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಈ ರೀತಿ ರಿಂಗ್ನ ಆ್ಯಡ್ ಮಾಡಿಕೊಂಡು ನಾನು ಡೈರೆಕ್ಟ್ ರಿಂಗ್ ಇಟ್ಕೊಂಡು ರಿಂಗ್ ಒಳಗಡೆ ದಾರನ ತಗೊಳ್ಳೋಕ್ಕೆ ಸೂಜಿ ಹಾಕ್ಕೊಂಡು ಫಸ್ಟು ರಿಂಗ್ ತೊಗೊಂಡು ರಿಂಗ್ ಒಳಗಡೆ ದಾರ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇವಾಗ ನಾನು 1 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ರಿಂಗ್ ಒಳಗಡೆ ಹೋಗಿಬಿಟ್ಟು ದಾರ ತಂದು ಎರಡರಲ್ಲೊಂದು ಮತ್ತು 1 2 3 ತೊಗೊಂಡು ಇಲ್ಲಿ ಬ್ಯಾಕ್ ಸೈಡ್ ಹೋಲ್ ಥರ ಕಾಣುತ್ತೆ ಫ್ರೆಂಡ್ಸ್, ಅಲ್ಲೋಗಿ ನಾವು ಲಾಕ್ನ ಮಾಡ್ಕೋಬೇಕು. ಆವಾಗ ಅಲ್ಲೊಂದು ಪೆಟಲ್ ಥರ ಕಾಣುತ್ತೆ. ಮತ್ತು ಸೂಜಿ ಮೇಲೆ ದಾರ ತೆಗೆದುಕೊಂಡು ರಿಂಗ್ ಒಳಗಡೆ ಹೋಗಿ ದಾರ ತಂದು ಎರಡರಲ್ಲೊಂದು ಮಾಡಿಕೊಂಡು 1 2 3 ಮಾಡಿಕೊಂಡು 3 ಆದಮೇಲೆ ಬ್ಯಾಕ್ ಸೈಡ್ ಹೋಗಿ ದಾರ ತಂದು ಅದೆರಡನ್ನು ಒಂದು ಮಾಡ್ಕೊಳ್ಬೇಕು. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ರಿಂಗ್ ಒಳಗಡೆ ಹೋಗಿ ದಾರ ತೆಗೆದುಕೊಂಡು ಬಂದು ತಿರ್ಗಾ ಎರಡರಲ್ಲೊಂದು ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು 3 ಚೈನ್ ಆದಮೇಲೆ ಎರಡರಲ್ಲೊಂದು ಮಾಡ್ಕೋಬೇಕು ಫ್ರೆಂಡ್ಸ್. ನಾನಿಲ್ಲಿ ಇದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಸೂಜಿ ಮೇಲೆ ದಾರ ರಿಂಗ್ ಒಳಗಡೆ ಹೋಗಿ ದಾರ ತಂದು ಎರಡರಲ್ಲೊಂದು ಮತ್ತು 1 2 3 ಚೈನ್ ಮತ್ತು ಬ್ಯಾಕ್ ಸೈಡ್ ಹೋಗಿಬಿಟ್ಟು ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ಯಾರಿ ಫುಲ್ ಇದೇ ಈ ರಿಂಗು ಒಂದು ಅರ್ಧ ಬರೋ ರೀತಿಯಾಗಿ ನಾನು ಇದೇ ರೀತಿ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ಅಂದರೆ ಇದು ಪೆಟಲ್ ಥರ ಕಾಣುತ್ತೆ ಫ್ರೆಂಡ್ಸ್. ನಿಮಗೆ ಪೆಟಲ್ ಅಂದರೆ ರೋಸ್ ಪೆಟಲ್ ಥರ, ನಿಮಗೆ ರೋಸ್ ಪೆಟಲ್ ಬೇಡ ನನಗಿಲ್ಲಿ ಅಂತಂದರೆ ನೀವು ಅದೇ ರೀತಿ ಬರೀ ಜಸ್ಟ್ ಆರ್ಚ್ ಮಾಡ್ಕೊಳ್ತಾನು ಹೋಗ್ಬೋದು. ನಾನಿಲ್ಲಿ ಆರ್ಚ್ ವಿತ್ ಪೆಟಲ್ ಕಾಣೋ ರೀತಿ ಒಂದೇ ಲೈನಲ್ಲಿ ನಾನು ತೋರಿಸ್ತಿದ್ದೀನಿ ಫ್ರೆಂಡ್ಸ್. ರಿಚ್ಚಾಗೂ ಕಾಣ್ತಾ ಇತ್ತು, ತುಂಬ ಚೆನ್ನಾಗೂ ಕಾಣ್ತಿತ್ತು. ಮತ್ತು ಒಂದೇ ಬಾರಿ ಮತ್ತೆ ದಾರ ಕಟ್ ಮಾಡಿ ಮತ್ತೆ ಬಂದು ದಾರ ಹಾಕ್ಕೊಳ್ಳುವಂಥ ನೆಸಸರಿ ಇಲ್ಲಿ ಇರಲಿಲ್ಲ ಫ್ರೆಂಡ್ಸ್. ನಾನು ಒಂದೇ ಸರಿ ಹಾಕೋ ರೀತಿ ನಾನು ಇದರಲ್ಲಿ ತೋರಿಸಿದ್ದೀನಿ. ಇವಾಗ ಮತ್ತೆ ನಾನು ಸೇಮ್ ಫ್ರೆಂಡ್ಸ್ ಮತ್ತು 3 ಚೈನ್ ಬ್ಯಾಕ್ ಸೈಡ್ ಹೋಗಿ ಬ್ಯಾಕ್ ಸೈಡ್ ಹೋಲಲ್ಲಿ ದಾರ ತೆಗೆದುಕೊಂಡು ಬಂದು ಎರಡರಲ್ಲೂ ಒಂದು ಮಾಡಿಕೊಂಡ್ರೆ ಮತ್ತೆ ಇಲ್ಲೊಂದು ರೋಸ್ ಪೆಟಲ್ ಆಗುತ್ತೆ ಫ್ರೆಂಡ್ಸ್. ಇದೇ ರೀತಿಯಾಗಿ ನಾನು ಸೂಜಿ ಮೇಲೆ ದಾರ ಮತ್ತು ರಿಂಗ್ ಒಳಗಡೆ ಹೋಗಿ ದಾರ ತಂದು ಎರಡರಲ್ಲೊಂದು ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡ್ ಹೋಲಲ್ಲಿ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಮತ್ತು ಸೂಜಿ ಮೇಲೆ ದಾರ ರಿಂಗ್ ಒಳಗಡೆ ಹೋಗಿ ದಾರ ತಂದು ಎರಡರಲ್ಲೊಂದು ನಾನು ಇದೇ ರೀತಿಯಾಗಿ ನಾನು ಹಾಕ್ಕೊಂಡಿರೋ ಈ ಗೋಲ್ಡ್ ರಿಂಗ್ ಇದೆಯಲ್ಲ, ಆ ಗೋಲ್ಡ್ ರಿಂಗನ್ನು ಆಫ್ ನೀವು ಫುಲ್ಲಾದರೂ ಮಾಡ್ಕೋಬೋದು, ಆಫ್ ಆದರೂ ಮಾಡ್ಕೋಬೋದು. ಫುಲ್ ಮಾಡಬೇಕಂದ್ರೆ ರಿಂಗ್ನ ರೊಟೇಟ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಜಸ್ಟ್ ಆಫ್ ಮಾಡೋದನ್ನು ಮಾತ್ರ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನಿಮಗೇನಾದರೂ ಫುಲ್ ಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಫುಲ್ಲು ಮಾಡೋದು ಹೇಗೆ ಅಂತ ಹೇಳಿ ನೀವೇನಾದರೂ ಕೇಳಿದರೆ ಅಂದರೆ ನಾನು ನಿಜವಾಗ್ಲೂ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇದೇ ರೀತಿಯಾಗಿ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ರೀಸೆಂಟಾಗಿ, ತುಂಬ ಸ್ಯಾರಿ ಕುಚ್ಚನ್ನ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬರುತ್ತೆ ಫ್ರೆಂಡ್ಸ್. ಈಗ ನೋಡ್ತಿದ್ದೀರಲ್ಲ, ಇದೇ ರೀತಿಯಾಗಿ ನಾನು ಸ್ಯಾರಿಗೆ ಈ ಪೆಟಲ್ನ ಫುಲ್ಲು ಅರ್ಧದಷ್ಟು ಸ್ವಲ್ಪ ಬಿಗಿಯಾಗಿ ಅರ್ಧದಷ್ಟು ಮಾಡಿಕೊಂಡು ನಂತರ ನೀವು 10 12 18
ಆಲ್ಮೋಸ್ಟ್ ನಿಮಗೆ ಎಷ್ಟು ಕಂಫರ್ಟಬಲ್ ಅಂದರೆ ಇದು ರಿಂಗ್ ಎಷ್ಟಕ್ಕೆ ಕಂಫರ್ಟಬಲಾಗಿ ಫುಲ್ಫಿಲ್ ಆಗುತ್ತೆ ಅಥವಾ ಅರ್ಧ ಆಗುತ್ತೆ, ಅರ್ಧ ಬೇಕು ಅಂದರು ಅರ್ಧಕ್ಕೆ ಎಷ್ಟು ಬೇಕೋ ಅಷ್ಟೇ, ಬಟ್ ಕೌಂಟ್ ಮಾಡ್ಕೊಳ್ತಾನೆ ಹೋಗಿ ಫ್ರೆಂಡ್ಸ್. ನಾನಿಲ್ಲಿ ನಿಮಗೆ ತೋರಿಸಿದ್ದೀನಿ ನೋಡಿ ಈ ರೀತಿಯಾಗಿ. ಇವಾಗ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೂಜಿ ಮೇಲೆ ದಾರ ತೆಗೆದುಕೊಂಡು ಅಲ್ಲಿಗೆ 2 ದಾರ ಹೋಗಿ ಸ್ಯಾರಿ ಲಾಕ್ ಮಾಡ್ಕೊಂಡು ಎರಡರಲ್ಲೊಂದು ಮತ್ತೆ ಸೂಜಿ ಮೇಲೆ ದಾರ ಸ್ಯಾರಿಗೆ ಲಾಕ್ ಸ್ಯಾರಿಗೆ ಹೋಗಿ ಪಕ್ಕದಲ್ಲೇ ಎರಡರಲ್ಲೊಂದು ಮತ್ತೆ ಸೂಜಿ ಮೇಲೆ ದಾರ ಪಕ್ಕದಲ್ಲೇ ಎರಡರಲ್ಲೊಂದು ಮತ್ತೆ ಸೂಜಿ ಮೇಲೆ ದಾರ ಸ್ಯಾರಿ ಪಕ್ಕಕ್ಕೆ ಅಂದರೆ ಮೊದಲು ಹಾಕ್ಕೊಂಡಿರೋ ಹೋಲ್ ಪಕ್ಕದಲ್ಲೇ ಹೋಲ್ ಮಾಡಿಕೊಂಡು ಎರಡರಲ್ಲೊಂದು ಮತ್ತೆ ಈಗ ನಾನೊಂದು ಬೀಡು 5 ಹಾಕ್ಕೊಂಡು ಬೀಡ್ ಹಾಕಿ ಬೀಡಿಗೂ ಸೂಜಿ ಮೇಲೆ ದಾರ ತೆಗೆದುಕೊಂಡು ಎಲ್ಲಿಗೆ ಬರುತ್ತೋ ಬೀಡ್ ನೋಡಿಕೊಂಡು ಅಲ್ಲಿಗೆ ಹೋಗಿ ಸೂಜಿ ಮೇಲೆ ದಾರ ತೆಗೆದುಕೊಂಡು ಮತ್ತೆ ಎರಡರಲ್ಲೊಂದು ಇದೇ ರೀತಿಯಾಗಿ ನಾನು ಒಂದು ರಿಂಗು, ಒಂದು ಬೀಡು, ಒಂದು ಕುಚ್ಚು, ಈ ರೀತಿಯಾಗಿ ನಾನು ಡಬಲ್ ಕುಚ್ಚು ಬರೋ ರೀತಿನೂ ಮಾಡ್ಕೋಬೋದು, ಸಿಂಗಲ್ ಕುಚ್ಚು ಬರೋ ರೀತಿನೂ ಮಾಡ್ಕೋಬೋದು. ಬಟ್ ನಿಮ್ಮ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಹಾಕ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ 5 ಮಾತ್ರ ಹಾಕ್ಕೊಳ್ತಾ ಹೋಗಿದ್ದೀನಿ. 5 ರಿಂಗು, 5 ಕಂಬಾಸ್, ಮತ್ತು 1 ಬೀಡ್ಸ್, ಮತ್ತು ಕುಚ್ಚು, ಈ ರೀತಿ ನಮಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ನಾವು ಹಾಕ್ಕೋಬೋದು. ನಾನಿವಾಗ ಇಲ್ಲಿ ಫುಲ್ಫಿಲ್ ಆದಮೇಲೆ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ಕಾಣಿಸ್ತಿದೆ ಅಂತ ನಾನು ಹೇಳಿದೆ ತಾನೇ ನಿಮಗೆ. 1 ರಿಂಗ್, 1 ಬೀಡ್, 1 ಕುಚ್ ಪಕ್ಕ ಬೀಡ್ ಬಂದಿದೆ, 1 ರಿಂಗ್ ಬಂದಿದೆ, 1 ಬೀಡ್ ಬಂದಿದೆ, 2 ಬೀಡ್ ಪಕ್ಕದಲ್ಲಿ ಕುಚ್ ಬಂದಿದೆ. ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಫ್ರೆಂಡ್ಸ್. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ನಿಮಗೇನು ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.